ಸೊ ಈ ಒಂದಷ್ಟು ದಿನದಿಂದ ಹಂಗೆ ಈ ಉಣ್ಣೆ ಇರ್ಲಿಲ್ಲ, ಏನೂ ಇರ್ಲಿಲ್ಲ. ಅದೇ ಜನ ಹೆಂಗಿದ್ರು, ಏನ್ ತಿಂತಿದ್ರು, ಇದನ್ನೇ ತಿನ್ಬೇಕು ಸ್ಪೆಸಿಫೈ ಮಾಡಿ ಯಾವ ರೀತಿ ದೇವ್ರು ಸೃಷ್ಟಿ ಮಾಡಿದಾನೆ. ಹಾ ಅದು ಇನ್ನೊಂದು ಏನ್ ಬೆಸ್ಟ್ ದೇವ್ರ ಸೃಷ್ಟಿ ನನಗನ್ಸಿದ್ ಗೊತ್ತಾ? ಆ ಎಲ್ರಿಗೂ ಜೀವನ ಇದೆ. ಬಡವ್ರಿಗೂ ಜೀವನ ಇದೆ, ಶ್ರೀಮಂತರಿಗೂ ಜೀವನ ಇದೆ, ಮಿಡಲ್ ಕ್ಲಾಸ್ ಅವ್ರಿಗೂ ಜೀವನ ಇದೆ. ಇನ್ ಕೇಸ್ ಶ್ರೀಮಂತರಷ್ಟೇ ಬದುಕಬೇಕು, ಬಡವರೆಲ್ಲ ಸತ್ತೋಗ್ಬೇಕು ಅಂತಿದ್ರೆ ದೇವ್ರ ಸೃಷ್ಟಿಗೂ ನಮಗೂ ಯೋಚನೆಗೆ ಮೀರಿದ್ದು ದೇವ್ರ ಸೃಷ್ಟಿ. ನೋಡು, ಶ್ರೀಮಂತ 1000 ಕೋಟಿ ಸಮಸ್ಯೆ ಇದೆಯಾ? ಸರಿ, ನಂಬಿ ಆಗಿದಾನ? 1000 ಕೋಟಿ ಆಸ್ತಿ ಇದೆ, ಕೋಟ್ಯಾಂತರ ಆಸ್ತಿ ಇದೆ, ಎಲ್ಲ ಇದೆ. ಸಾವು ಬಂದೇ ಬರುತ್ತೆ, ಅನಾರೋಗ್ಯ ಹಾಗೆ ಆಗುತ್ತೆ, ಟ್ಯಾಬ್ಲೆಟ್ಸ್ ತಗೊಳ್ಳೇಬೇಕು, ಇಂಜೆಕ್ಷನ್ ಮಾಡಿಸ್ಕೊಳ್ಳೇಬೇಕು, ಆಪರೇಷನ್ಸ್ಗಳು ಆಗುತ್ತೆ. ಒಂದ್ ಕೊಟ್ಟು ಒಂದಿಟ್ಟು ಒಂದಿಟ್ಟು ಹೊಡಿ ಬಡಿ ಕಡಿ ನಡಿ, ಈ ತರ ದೇವ್ರ ಸೃಷ್ಟಿ. ಅದೇ ದೇವ್ರ ಸೃಷ್ಟಿ ಅದು ಒಂದು ಕ್ವಶನ್ ಮಾರ್ಕ್ ನನ್ನ ತಲೆಯಲ್ಲಿ. ಅದು ಚೆನ್ನಾಗಿ ಲಿಂಕ್ ಮಾಡಿದಾರಲ್ಲ ದೇವರು, ನಮ್ ಬೆಲೆ ಇರ್ಬೋದ? ಬಡವರಿಗೂ ಬದುಕಬೇಕು. ಮತ್ ಒಂದ್ ಟೈಮ್ ಅಲ್ಲಿ ಒಂದೊಂದ್ ಸಿಚುವೇಶನ್ ಹಿಂಗ್ ಬರುತ್ತೆ, ನಿನ್ ಕಡೆ ಎಷ್ಟು ದುಡ್ಡಿದ್ರು ಆ ಪರಿಸ್ಥಿತಿನ ನಿಭಾಯಿಸಕ್ ಆಗಲ್ಲ. ದುಡ್ಡಿಲ್ದವ್ರು ಅದನ್ನ ಈಸಿಯಾಗಿ ನಿಭಾಯಿಸ್ತಾರೆ. ಅದೊಂದು ಸಿಚುವೇಶನ್ ಬರಕ್ ಕೊಡಲ್ಲ ಅವ್ರು. ಆತರ ಹೆಂಗ ಒಬ್ಬೊಬ್ರು ಯಾವ ತರ ಥಿಂಕ್ ಮಾಡ್ತಾರೆ, ನನ್ಗೆ ಯಾಕೆ ಈ ಪರಿಸ್ಥಿತಿ ಬಂತೆ, ನನ್ಗೆ ಯಾಕೆ ಬರಬೇಕಿತ್ತು ಅಂತ ಯೋಚನೆ ಮಾಡ್ತಾರೆ. ನಾನ್ ಅಂತವ್ರಿಗೆ ಏನ್ ಹೇಳ್ತೀನಿ ಗೊತ್ತಾ, ಈ ಸಿಚುವೇಶನ್ ನಿನಗ್ ಬಂದಿದೆ, ಇದಕ್ಕಿಂತ ಡಬಲ್ ಸಿಚುವೇಶನ್ ಬಂದಿರುತ್ತಲ್ಲ, ಅವ್ರು ನೋಡಿ ನೀನ್ ಖುಷಿಯಾಗಿ, ಓ ಅಬ್ಬಾ ನಮ್ಗೆ ಅಟ್ಲೀಸ್ಟ್ ಇಷ್ಟೇ ಕೊಟ್ಟಿದ್ದಾರೆ ಪಾಪ ಅವ್ನು ನೋಡಿ, ಆ ತರ ಸ್ಯಾಟಿಸ್ಫ್ಯಾಕ್ಷನ್ ಇರ್ಬೇಕು. ಇಲ್ಲ, ಆ ಸಿಚುವೇಶನ್ ಬರ್ದಿರೋ ತರ ಪ್ರೀ ಪ್ಲಾನ್ ಆಗಿರ್ಬೇಕು. ನೀನ್ ಪ್ರೀ ಪ್ಲಾನ್ ಸಿಕ್ಕಾಪಟ್ಟೆ ಕುಡಿತಾರೆ, ಸಿಕ್ಕಾಪಟ್ಟೆ ಇರ್ತಾರೆ. ಆಮೇಲೆ ಏನದು ಡ್ರಗ್ಸ್ ಅಂತಾರಲ್ಲ, ಡ್ರಗ್ಸ್ ಎಲ್ಲ ತಗೋತಾರೆ. ಆಮೇಲೆ ಹೆಲ್ತ್ ಹಾಳಾದ್ರೆ ಆಟೋಮೆಟಿಕ್ ಹಾಸ್ಪಿಟಲ್ ಹೋಗ್ತಾರೆ. ಆಮೇಲೆ ಅಲ್ಲಿ ಕುಂತು ಯೋಚನೆ ಮಾಡ್ತಾರೆ ಹಾಸ್ಪಿಟಲ್, ಅಯ್ಯೋ. ಸೊ ನಾನೇನ್ ಹೇಳ್ತೀನಿ, ಆ ಸಿಚುವೇಶನ್ ಕ್ರಿಯೇಟ್ ಮಾಡ್ಕೊಳಕ್ ಹೋಗ್ಬೇಡಿ. ಕುಡಿತೀರಾ, ಲೈಟ್ ಆಗಿ ಕುಡೀರಿ, ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ. ವೀಕೆಂಡ್ ಅಲ್ಲಿ ಒಂದ್ಸಲ ಕುಡೀರಿ, ಇಲ್ಲ ಮಂತ್ ಅಲ್ಲಿ ಒಂದ್ಸಲ, ಯಾವ್ದಾದ್ರು ಪಾರ್ಟಿ ಇದೆ ಒಂದ್ಸಲ, ನ್ಯೂ ಇಯರ್ ಏನಾದ್ರು ಫ್ರೆಂಡ್ಸ್ ಗಳು ಕುಡಿದ್ರೆ, ದೀಸ್ ಆಲ್ ಆರ್ ಬೆಟರ್ ಆಪ್ಷನ್ಸ್ ಟು ಡ್ರಿಂಕ್, ಬಟ್ ನಾಟ್ ಡೈಲಿ. ಡ್ರಿಂಕ್ ಮಾಡಿದ್ರೆ ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ಮಾತಾಡಿ, ಚೆನ್ನಾಗಿ ನಿದ್ದೆ ಮಾಡಿ. ಹಾಸ್ಪಿಟಲ್ಗೆ ನಾನು ಹೋಗದೆ ಇರೋ ತರ ನಾನ್ ಬದುಕ್ತೀನಿ ಅಂತ ನೀವ್ ಅನ್ಕೊಂಡ್ಬಿಡಿ. ಯು ಫಿಕ್ಸ್ ಯುವರ್ ಮೈಂಡ್. ಅಂದ್ರೆ ಚೆನ್ನಾಗಿ ತರಕಾರಿ ಫ್ರೂಟ್ಸ್ ತಿನ್ರಿ. ಇನ್ನೊಂದು, ಜನ ನಗೋದನ್ನ ಕಡಿಮೆ ಮಾಡ್ಬಿಟ್ಟಿದ್ದಾರೆ. ಜನ ನಗ್ತಾನೆ ಇಲ್ಲ ಇತ್ತೀಚೆಗೆ. ಏನು ಎಲ್ಲ ಇರುತ್ತೆ, ಬ್ಯಾಂಕ್ ಬ್ಯಾಲೆನ್ಸ್ ನೋಡಿದ್ರೆ ಕೋಟಿ ಗಂಟ್ಲೆ ಇರುತ್ತೆ, ಮಕ್ಕದಲ್ಲಿ ಈ ತರ ಏನ್ ಮಾಡ್ತೀರ? ಅದಕ್ಕೆ ಚೆನ್ನಾಗಿ ನಿದ್ದೆ ಮಾಡಿ, ಚೆನ್ನಾಗಿ ಊಟ ಮಾಡಿ. ನಗುವುದೇ ಸ್ವರ್ಗ, ಅಳುವುದೇ ನರಕ. ಮೊದ್ಲಿನ ಜನ ಹೆಂಗ್ ನೋಡ, ಇದು ಟ್ಯಾಲೆಂಟ್ ಯಾರಿಗೂ ಪರ್ಮನೆಂಟ್ ಇಲ್ಲ, ಯಾವ ಶತಮಾನಕ್ಕೂ ಫಿಕ್ಸ್ ಇಲ್ಲ. ಎಲ್ಲರ ಹತ್ರ ಟ್ಯಾಲೆಂಟ್ ಇದೆ, ತೋರ್ಸ್ಬೇಕಷ್ಟೆ. ಬಟ್ ಇನ್ನೊಂದೇನ್ ಗೊತ್ತಾ, ಆ ನಗೋದನ್ನ ನಿಲ್ಲಿಸ್ಬಿಟ್ರೆ ಅಂದಲ್ಲ ಜನ, ಅದೇ ಏನು ಈಗ ನಕ್ರೆ ಆಯುಷ್ ಜಾಸ್ತಿ ಆಗುತ್ತದೆ. ಮೊದ್ಲಿನ ಜನ ಆಕ್ಚುಲಿ ಏನ್ ಗೊತ್ತಾ, ಪ್ರತಿಯೊಂದು ಸಿಚುವೇಶನ್ಗೂ ಗಾದೆಗಳಿದಾವೆ. ಪ್ರತಿ ಸಿಚುವೇಶನ್ಗೂ ಒಂದೊಂದು ಗಾದೆಗಳಿದಾವೆ. ಆ ತರ ಮೊದ್ಲಿನ ಜನ ಮಾತಿನಲ್ಲೇನೆ, ಅಂದ್ರೆ ಬರೆಯೋರು ಬರುತ್ತಾರೆ, ಬರೆಯಲ್ದವ್ರು ಮಾತಿನಲ್ಲೇ ಅದೇ ಗಾದೆಗಳು ಆಗಿ ಪ್ರತಿ ಸಿಚುವೇಶನ್ಗೂ ಗಾದೆಗಳಿದಾವೆ. ಅಟ್ಲೀಸ್ಟ್ ಆ ಗಾದೆಗಳಿಂದಾದ್ರೂ ನಾವು ತಿಳ್ಕೊಬೇಕು. ಗಾದೆಗಳು ಹೆಂಗಿದಾವಂದ್ರೆ, ಆ ಗಾದೆಗಳ ಪ್ರಕಾರ ನಾವು ಇದ್ದು ಬಿಟ್ರೆ ಸಮಸ್ಯೆಗಳೇ ಬರಲ್ಲ. ಬಂದ್ರು ಈಸಿಯಾಗಿ ನಾವು ಸಾಲ್ವ್ ಮಾಡ್ಕೋಬಹುದು. ಆ ತರ ಗಾದೆಗಳಲ್ಲಿ ಒಂದು ಶಕ್ತಿ ಇದೆ. ತನ್ನರಿವೇ ತನಗೆ ಗುರು, ಆಮೇಲೆ ಮಾಡಿದ್ದನ್ನು ಮಾರಾಯ, ಆಮೇಲೆ ತಾಳಿದವನು ಬಾಳಿಯಾನು, ಅಳುವುದೇ ಸ್ವರ್ಗ, ನಗುವುದೇ ನರಕ. ಸಾರಿ, ನಗುವುದೇ ಸ್ವರ್ಗ, ಅಳುವುದೇ ನರಕ. ಆಮೇಲೆ ಇಷ್ಟಪಟ್ಟಿದ್ದಾವೆ ನಮ್ಗೆ ಅಷ್ಟು. ಬಟ್ ಆ ಸಿಚುವೇಶನ್ ಬಂದಾಗ ನಮ್ಗೆ ನೆನಪು ಪಕ್ಕ ಬರ್ತಾವ. ಇದೇ ಲೈಫಲ್ಲಿ ನಗ್ತಾ ಇರಿ, ಕೆಲಸ ಮಾಡಿ, ನಿದ್ದೆ ಮಾಡಿ, ಚೆನ್ನಾಗಿ ಊಟ ಮಾಡಿ,
ಫ್ರೆಂಡ್ಸ್ಗಳ ಜೊತೆ ಕಾಲಹರಣ ಮಾಡಿ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಫ್ಯಾಮಿಲಿ ಜೊತೆ, ಮಕ್ಕಳ ಜೊತೆ, ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸಿ, ಮಕ್ಕಳ ಜೋಡಿ ಮಾತಾಡಿ. ನೀವು ಜಾಸ್ತಿ ಕ್ರಿಯೇಟಿವಿಟಿ ಆಗ್ತೀರಾ. ಮಕ್ಕಳಿಂದ ಬಾಳ ಕಲಿಯೋದಿರುತ್ತೆ. ನಿಜ. ಹಂಗೆ ಮಕ್ಕಳಾಗಿರ್ಬೇಕು ಅಂತ ಅನಿಸ್ತಿದೆ ಎಷ್ಟು ಸಲ. ಮುಗ್ಧತೆ. ಆ ಮಕ್ಕಳೆಲ್ಗೂ ನಮಗೂ ಡಿಫ್ರೆನ್ಸ್ ಏನ? ಮುಗ್ಧತೆ. ಅಂದ್ರೆ ಅವಕ್ಕೆ ಏನು ಗೊತ್ತಿರಲ್ಲ. ಎಲ್ಲ ಯಾಕೆ, ಏನು, ಅದ್ ಬೇಕು, ಇದ್ ಬೇಡ, ಆಹಾ, ಕೊಡು, ಅದೊಂಥರ ಮುಗ್ಧತೆ. ಆ ಮುಗ್ಧತೆನೆ ಜನಕ್ಕೆ ಖುಷಿ ಕೊಡುತ್ತೆ, ಜನಕ್ಕೆ ಇಷ್ಟ ಆಗುತ್ತೆ. ಸೊ ನಾವು ಅದೇ ತರ ಇದ್ಬಿಡುದು. ಎಲ್ಲ ಗೊತ್ತಿದ್ರು ಆ ತರಾನೇ ಇರ್ಬೇಕು. ಆ ತರಾನೇ ನಂಗೂ ಯಾವಾಗ್ಲೂ ಆ ತರ ಇಷ್ಟ. ಮತ್ತೆ ಇನ್ನೊಂದೇನು, ಜಾಸ್ತಿ ಫ್ಯೂಚರ್ ಥಿಂಕ್ ಮಾಡೋರು ನೋಡ್ರೆ, ಅಮೆರಿಕಾಗ್ ಹೋದ್ನೆ, ಲಂಡನ್ ಹೋದೆ, ಅಲ್ಲಿ ಆ ತರ ಖುಷಿ ಇದೆ, ಈ ತರ ಖುಷಿ. ಅಯ್ಯೋ, ನಮ್ಗೆ ಇಲ್ಲೇ ನಾವ್ ಇದ್ದಲ್ಲೇ ಚೆನ್ನಾಗಿ ತೆಗೆದ್ ನೋಡ್ರಿ, ದುರ್ಬಿನ್ ಹಾಕಿ ಕಣ್ಣು ಕರೆಕ್ಟ್ ಆಗಿ ಓಪನ್ ಮಾಡ್ರಿ, ನಾವ್ ಇದ್ದಲ್ಲೇ ಸ್ವರ್ಗ ಇದೆ. ಇಂಡಿಯಾ ಏನು ಯಾನ್ ಇಂಗ್ಲೆಂಡ್ ಅಮೆರಿಕ ಎಲ್ಲಕ್ಕಿಂತನೂ ಏನ್ ಕಡಿಮೆ ಇಲ್ಲ. ನಾವ್ ಇರೋ ಜಾಗದಲ್ಲೇ ಸ್ವರ್ಗ ಇದೆ. ಆತರ ನಾವ್ ನೋಡ್ಬೇಕಷ್ಟೇ, ಅದು ನೋಡೋ ದೃಷ್ಟಿ ಆ ತರ ಇರ್ಬೇಕು. ಈಗ ಒಬ್ರಿಗೆ ಹಂಗ ಬಿರಿಯಾನಿ ತಿಂದ್ರೆ ಖುಷಿ, ಒಬ್ರಿಗೆ ಮೊಸರನ್ನ ತಿಂದ್ರೆ ಖುಷಿ. ಆತರ ಅವ್ರವ್ರ ಇಷ್ಟ ಮತ್ತೆ ಕಷ್ಟಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವ್ದು ಶಾಶ್ವತನೂ ಅಲ್ಲ, ಅಲ್ಲಿ ಇಲ್ಲಿ ನಾವು ಮೊಳೆ ಹೊಡ್ಕೊಂಡು ತಿಂದ್ರಕ್ಕೂ ಆಗಲ್ಲ. ಬೆಟ್ಟಕ್ಕೆ ಹೋಗ್ಬೇಕು. ಬಟ್ ಇನ್ನೊಂದೇನೋ ಅಮೌಂಟ್ ಆಫ್ ಮೆಮರೀಸ್ ನಾವು ಹೋಗುವಾಗ ತಗೊಂಡು ಹೋಗ್ಬೇಕು. ನಾನು ಇದನ್ನೇ ಹೇಳಿ, ಅಮೌಂಟ್ ಆಫ್ ಗುಡ್ ಮೆಮರೀಸ್, ಆದಷ್ಟು ಗುಡ್ ಮೆಮರೀಸ್ ತಗೊಂಡು ಹೋಗ್ಬೇಕು. ಎಲ್ಲ ಬ್ಯಾಡ್ ಮೆಮರೀಸ್ ಇದಾವೆ, ಬ್ಯಾಡ್ ಮೆಮರೀಸ್ ಇಂದ ಕಲಿಬೇಕು. ದಟ್ ಕನ್ವರ್ಟ್ ಟು ಗುಡ್ ಮೆಮರೀಸ್ ಅಷ್ಟೇ. ಗುಡ್ ಮೆಮರೀಸ್ ಜಾಸ್ತಿ ಒಯ್ಯಕ್ಕೆ ನಾವು ಇಷ್ಟಪಡ್ಬೇಕು. ಅದಕ್ಕೆ ಯಾರ ಜೋಡಿನೂ ಅನಾವಶ್ಯವಾಗಿ ಜಗಳ ಮಾಡ್ಕೋಬೇಡಿ. ಮತ್ತೆ ಇನ್ನೊಂದು, ಹಂಗಂತ ಸ್ವಾಭಿಮಾನ ಬಿಡ್ಬೇಡಿ, ಅಗ್ರೆಷನ್ ಬಿಡ್ಬೇಡಿ. ಸೆಲ್ಫ್ ರೆಸ್ಪೆಕ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಮೋಸ್ಟ್ ವ್ಯಾಲ್ಯೂಬಲ್. ದುಡ್ಡಿಗೂ ಇಲ್ಲದಂತ ಬೆಲೆ ಸೆಲ್ಫ್ ರೆಸ್ಪೆಕ್ಟ್. ಕಡೆ ಏನು ಇಲ್ಲ ಅಂದ್ರೂ ಪರವಾಗಿಲ್ಲ, ಸೆಲ್ಫ್ ರೆಸ್ಪೆಕ್ಟ್ ಮಾತ್ರ ಬಿಡ್ಬೇಡ. ಮಾತಾಡ್ತಾರೆ, ಸಿಕ್ಕಾಪಟ್ಟೆ ಮಾತಾಡ್ತಾರೆ, ಏನ್ ಮಾಡ್ತಾನೆ, ಕಡೆ ಏನಿಲ್ಲ, ಆದ್ರೂ ಇಷ್ಟು ಮಂಡಪ ಮಾಡ್ತಾರೆ, ನಮ್ ಕಡೆ ಎಲ್ಲ ಇದೆ, ಆತರ ಮಾತಾಡ್ತಾರೆ. ಅವ್ರಿಗೇನ್ ಗೊತ್ತಾ, ಬದುಕಿ ತೋರಿಸ್ಬೇಕು. ಮಾತಾಡೋದು ಬದುಕಿ ತೋರಿಸ್ಬೇಕು. ಅಂದ್ರೆ ಅದೇನೋ ಅಂತಾರಲ್ಲ, ನಮ್ಮನ್ನ ಹೀಯಾಳಿಸೋ ಕೈಲೇ ಚಪ್ಪಾಳಿ ಬಾರಿಸ್ಕೊಂಡು ತೋರಿಸ್ಬೇಕು ಅಷ್ಟೇ. ಚಪ್ಪಾಳಿ ಬಾರ್ಸಲ್ಲ, ಯಾಕಂದ್ರೆ ಆ ತರನು ಕಟಕರಿರ್ತಾರೆ. ನೀನ್ ಏನ್ ಮಾಡಿದ್ರು ಚಪ್ಪಾಳಿ ಬಾರ್ಸ, ಅಷ್ಟೇ ಒಳ್ಳೆಯವರಾದ್ರೂ ಮಾಡಿದ್ರು, ನೀನ್ ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಚಪ್ಪಾಳಿ ಬಾರ್ಸಲ್ಲ, ಆ ತರನಿದ್ದಾರೆ. ಬಟ್ ಅವ್ರ ಮನಸ್ಸಿಗೆ ಫೀಲ್ ಆಗೇ ಆಗಿರುತ್ತೆ. ಬಟ್ ಅವ್ರು ತೋರಿಸ್ಕೊಡಲ್ಲ ಅಷ್ಟೇ. ಏನೋ ಹೌ ದ ಪೀಪಲ್ ಆರ್ ರಿಯಾಕ್ಟಿಂಗ್ ಅದಕ್ಕೆ ಅಷ್ಟೇ. ಅವ್ರ ಮನಸ್ಸಿಗೆ ನೀನು ಫೀಲ್ ಮಾಡ್ಬಿಟ್ಟಲ್ಲ, ಅದಕ್ಕಿಂತ ದೊಡ್ಡದು ಏನಿಲ್ಲ. ಯಾವ ನೀನು ಹೊಡಿ ಬಡಿ, ಅದು ಯಾವ ದ್ವೇಷಕ್ಕಿಂತಲೂ ಬೆಸ್ಟ್ ರಿಪ್ಲೈ. ಅದಕ್ಕೆ ಏನು ಇಲ್ದಿದ್ರು ನೀನು ಖುಷಿಯಾಗಿರೋ, ಅದಕ್ಕಿಂತ ಬೆಸ್ಟ್ ರಿವೆಂಜೇ ಇಲ್ಲ. ಏನಪ್ಪ, ಏನು ಎಲ್ರು ತಿನ್ನೋದೈತಿ, ಎಲ್ಲರಿಗೂ ಅದೇ ನಿದ್ದೆ, ಅದೇ 24 ಗಂಟೆ, ಎಲ್ಲರೂ ಅಷ್ಟೇ ಮಲ್ಕೊಳ್ಳೋದು ರಾತ್ರಿನೇ, ಎಲ್ಲರೂ ತಿನ್ನೋದು ಊಟನೇ 2 ಹೊತ್ತು ತಿಂತಾರೆ, ಒಬ್ರು 3 ಹೊತ್ತು ತಿಂತಾರೆ, ಅವ್ರವ್ರು ಇದಕ್ ಬಿಟ್ಟಂಗೆ ಇರ್ತಾರೆ ಅಷ್ಟೇ. ಹಂಗಂತ ಯಾರು ಕಡಿಮೆ ಇಲ್ಲ. ಅಡಿಂಟು ನಿನ್ನ ಮೆಂಟಾಲಿಟಿ, ನಿನ್ ಬುದ್ಧಿ, ನಿನ್ ಗುಣ, ನೀನ್ ಏನ್ ಮಾಡ್ಬೇಕು, ನಿನ್ ಗುರಿ ನೀನ್ ನೋಡ್ಕೋಬೇಕು, ಅವ್ರ ಗುರಿ ಅವ್ರು ನೋಡ್ಕೋತಾರೆ. ಬಟ್ ಲೈಫ್ ಅಂತಿದ್ರೆ ಎಲ್ಲರಿಗೂ ಒಂದೇ. ದುಡ್ಡು ಈ ಕಡೆಯಿಂದ ಕಡೆ, ಆ ಕಡೆ ಈ ಕಡೆ. ಈಗ ನನಗೆ ನೋಡುವ, ನನಗೇನ್ ಬೇಕೀಗ, ಊಟ ಬೇಕು. ನೀನ್ ಊಟಕ್ಕೆ ದುಡ್ಡು ಕೊಡ್ತೀಯ, ದುಡ್ಡು ಕೊಟ್ಟು ನೀನ್ ಊಟ ಮಾಡ್ತೀಯ. ಅವನು ಆ ದುಡ್ಡು ತಗೋತಾನೆ, ಅವ್ನಿಗೆ ಇನ್ನೇನೋ ಬೇಕಾಗಿರುತ್ತೆ. ಅವ್ನ ಮಗಳಿಗೆ ಏನೋ ಗೊಂಬೆ ತರಬೇಕು, ಅದು ಇದು ತರಬೇಕು ಅಂತ ಆ ದುಡ್ಡನ್ನ ಅವ್ನು. ದಿಸ್ ಇಸ್ ಅ ಟ್ರಾನ್ಸ್ಫಾರ್ಮೇಶನ್. ದುಡ್ಡು ಸರ್ಕ್ಯುಲೇಟ್ ಆಗುತ್ತೆ ಏನೋ. ಬಟ್ ಇನ್ನೊಂದೇನ್ ಗೊತ್ತಾ, ನಮ್ಗೆ ಗೊತ್ತಾಗ್ಬಿಡ್ಬೇಕು, ನಾವ್ ಅನ್ಕೊಂಡ್ ಬಿಡ್ಬೇಕು, ನಾನು ಇಷ್ಟು ದುಡ್ಡು ಮಾಡಿದ್ರೆ ಸಾಕು, ನನಗೆ ಇಷ್ಟು ಬೆಳೆದ್ರೆ ಸಾಕು, ಒಂದ್ ಮನೆ, ಕಾರು, ಇದು ಇಷ್ಟ ಆದ್ರೆ ಸಾಕು. ಅದನ್ನ ಅಷ್ಟಾದ್ರೆ ಅಲ್ಲಿಗೆ ಅಟ್ಲೀಸ್ಟ್ ಮನುಷ್ಯ ಕಂಟ್ರೋಲ್ ಮಾಡ್ಕೊಂಡು ಉಳಿಕಿ ಟೈಮ್ನ ಫ್ಯಾಮಿಲಿ ಜೊತೆ ಕಳೆಯಕ್ ಇಷ್ಟಪಡ್ಬೇಕು. ಈಗ ದಿನಕ್ಕೆ 12 ಅವರ್ ದುಡಿತಾ ಇದ್ದ, ದುಡ್ಡು ಮಾಡ್ತಿದ್ದ, ಓಕೆ, ಒಂದ್ ಲೆವೆಲ್ಗೆ ಬಂದ್ಮೇಲೆ ಒಂದು 8 ಅವರ್ ದುಡಿರಿ, ಒಂದು 6 ಅವರ್ ದುಡಿರಿ. ಅದನ್ನ ಉಳಿಕಿ ಟೈಮ್ ಫ್ಯಾಮಿಲಿ ಕೊಡಿ, ಫ್ರೆಂಡ್ಸ್ಗಳು ಕೊಡಿ. ಸೊ ಟೈಮ್ ಅನ್ನೋದು ವಾಪಸ್ ಬರಲ್ಲ. ಸೊ ಅದಕ್ಕೆ ಟೈಮ್ ಅನ್ನ ಸರಿಯಾಗಿ ಯೂಸ್ ಮಾಡ್ಕೊಳ್ಳಿ.